ಈಗ ಸೂರ್ಯಗ್ರಹಣ ಅಂತ ಹೇಳಿದ್ರೆ ಒಂದಿಷ್ಟು ಪ್ರಾಬ್ಲಮ್ಸ್ ಆಗುತ್ತಾ, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತಾ, ಜಲಕಂಟಕ ಬರುತ್ತಾ? ನೋಡಿ, ನಮಗೆ ಈಗ ಭಾರತದಲ್ಲಿ ನಮ್ಗೆ ಗೋಚಾರ ಇಲ್ಲ ಅಂತ ಮಾತ್ರಕ್ಕೆ ಪ್ರಭಾವ ಬೀರಲ್ಲ ಅಂತ ಅಲ್ವಲ್ಲ, ಪ್ರಕೃತಿ ಸಂಬಂಧ ಅನ್ನೋದೊಂದು ಇರುತ್ತಲ್ವಾ ಅಂತ. ಸಬ್ಟಲ್ ಎನರ್ಜೀಸ್ ಅಂತೀವಿ ಅಂತ ಅಂದರೆ ಸೂಕ್ಷ್ಮ ಶರೀರ. ಯಾವುದೆಲ್ಲ ಸೂಕ್ಷ್ಮ ಶರೀರ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಸೊ ಜಾಸ್ತಿ ಉಂಟಾಗೋದೆಲ್ಲಿ ಯಾವುದಕ್ಕೆ ಅಂದರೆ ಮನೋಮಯ ಕೋಶಕ್ಕೆ. ಓಕೆನಾ? ಸೊ ಇಲ್ಲಿ ಆ್ಯಕ್ಚುಲಿ ಪ್ರಭಾವ ಇಲ್ಲ. ಯಾವುದು ಗ್ರಹಣ ಎಲ್ಲಿ ಪ್ರಭಾವ ಜಾಸ್ತಿ ಇದೆ? ಅಂಟಾರ್ಟಿಕಾ, ನ್ಯೂಜಿಲ್ಯಾಂಡ್ ಕಡೆ ಇದೆ. ಅಂದರೆ ನಮ್ಮ ಫಾರಿನ್ ಲ್ಯಾಂಡ್ಸ್ ಅಂತ ಅಂತೀವಿ. ಹಾಗೆ ನಮ್ಮ ದೇಹದಲ್ಲಿ ಸ್ವಲ್ಪ ತಲೆನೋವು ಬರ್ಬೋದು, ಸ್ವಲ್ಪ ಮೈ ಭಾರ ಆಗ್ಬೋದು. ಆನ್ಸಿಸ್ಟ್ರಲ್ ಅಂತ ಅಂದರೆ ನಾನು ಹೇಳಿದ್ನಲ್ಲ, ಆವಾಗಲೇ ಹೇಳ್ದಂಗೆ ಅವರ ಕಾಯಿಲೆಗಳಾಗಿರ್ಬೋದು, ಅವರ ಏನಂತೀವಿ, ಅವ್ರು ಯಾರೋ ಒಂದು ನಮ್ಮ ತಾತ ದರೋಡೆಕಾರರು ಆಗಿರ್ತಾರೆ ಅಥವಾ ಒಬ್ರು ಕಳ್ಳರಾಗಿರ್ತಾರೆ, ಕೆಟ್ಟದ್ದು ಏನೋ ಒಂದು ಅಭ್ಯಾಸ ಇರುತ್ತೆ. ಆ ಪ್ಯಾಟರ್ನ್ ಈ ಸಮಯದಲ್ಲಿ ಉದ್ವಿಗ್ನ ಪರಿಸ್ಥಿತಿಗೆ ಬರುತ್ತೆ. ನಾವು ತಂತ್ರಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂತ ಅಂದರೆ, ಒಂದು ಕರ್ಮ ಕಳಿಬೇಕು ಅಂದರೆ ಶನಿ ಬಂದು ಅಧಿದೇವತೆ ಅಂತೀವಿ. ಶನಿಗೆ ಮಿಗಿಲಾಗಿರುವಂಥ ತಂತ್ರದಲ್ಲಿ ಬಂದು ಕಾಳಿ, ಮಹಾಕಾಳಿ ಏನು ಮಾಡ್ತಾಳೆ, ಆ ಟೈಮ್ ಸಮಯ ಅಂತ ಅಂದರೆ ಇವಾಗ ಕಾಳಿ ಕಾಲ ಅಂತ ಅಂತೀವಿ. ಆಯ್ತಾ? ಸಮಯ ಅಂತ ಅಂದರೆ ಮಹಾಕಾಳ ಅಂತೀವಿ. ಆಯ್ತಾ? ಆ ಸಮಯನ ಕೆಲವೊಂದು ಪೋಸ್ಟ್ಪೋನ್ ಆಗೋದು, ಕೋರ್ಟ್ ಕೇಸ್ ಇರೋದು, ಪೊಲೀಸ್ ಸ್ಟೇಷನ್ ಇಂಥ ಆ ಥರ ಇರೋವಂಥ ಸಮಸ್ಯೆಗಳನ್ನೆಲ್ಲ ಈ ಸಮಯದಲ್ಲಿ ಮಹಾಕಾಳಿ ಯಾರು ಆರಾಧನೆ ಮಾಡ್ತಾರೆ ಅವ್ರಿಗೆ ಒಂದು ನಿವಾರಣೆ ಸಿಗುತ್ತೆ, ಒಂದು ಮನೋಬಲ ಒಳಗಡೆಯಿಂದನೇ ಶಕ್ತಿ ಸಿಗುತ್ತೆ. ಮತ್ತು ಆನ್ಸಿಸ್ಟರ್ಸ್ ಅಂತ ಅಂದರೆ ಬರೀ ನಾವು ಏನನ್ಕೊಳ್ಳೋದು ಹಿರಿಯರು ಅಂತ ಅಲ್ಲ, ನಮ್ಮ ಬಿಹೇವಿಯರ್, ಕ್ಯಾರೆಕ್ಟರ್ಸು, ನಮ್ಮ ನವರಂಧ್ರಗಳು, ಆಯ್ತಾ, ಇದೆಲ್ಲಾನು ಡಿಪೆಂಡ್ ಆಗುತ್ತೆ. ಸೊ ಈ ಕರೆಕ್ಷನ್, ಈ ಎಡಿಟು ರೀಪ್ರೋಗ್ರಾಮಿಂಗ್ ಮಾಡೋ ಅಂಥ ಸಮಯ ಈ ದಿನ. ಆಯ್ತಾ? ಇದಾದ್ಮೇಲೆ ಬರೋ ಅಂಥದ್ದು ನಾಳೆಯಿಂದ ನವರಾತ್ರಿ ಎಲ್ಲ ಅಮ್ಮನವ್ರಿಗೆ ಸಂಬಂಧಪಟ್ಟಿದ್ದು. ಆಯ್ತಾ? ಸೊ ಯಾವುದೇ ಒಂದು ನೆಗೆಟಿವಿಟಿ ರಿಲೀಸ್ ಆಗಬೇಕು ಅಂತ ಅಂದರೆ ನಾವು ಹಿರಣ್ಯ ಗರ್ಭ ಸ್ಥಾನಕ್ಕೆ ಹೋಗಬೇಕು. ಹಿರಣ್ಯ ಗರ್ಭ ಅಂತ ಅಂದರೆ ಏನು ಅಂದರೆ, ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಬ್ಲ್ಯಾಕ್ ಹೋಲ್ ಅಂತಲೂ ಅಂತೀವಿ. ಕಾಳಿ ಅಂತ ಅಂದರೆ ಬರೀ ಅವತಾರ ಅಂತಲ್ಲ, ಅವಳಿಗೆ ಬಹಳ ಅವತಾರಗಳಿದೆ. ಆದರೆ ಹಿರಣ್ಯ ಗರ್ಭ, ಬ್ರಹ್ಮಾಂಡ ಕತ್ಲು. ನೀವು ಯಾವುದೇ ಕಲರ್ ಇದು ಮಾಡಿ ಲಾಸ್ಟಿಗೆ ಬರೋದು ಬ್ಲ್ಯಾಕೆ. ಹೌದು ಅಲ್ವಾ? ಸೊ ಆ ಶೂನ್ಯತೆ ನಿನ್ನಲ್ಲಿ ನೀನು ಮಾಡೋದಿಕ್ಕೆ ಈ ಶ್ರಾದ್ದ ಇರ್ಬೋದು, ತರ್ಪಣ ಇರ್ಬೋದು, ಅಥವಾ ಪಿಂಡ ಪ್ರದಾನ ಇರ್ಬೋದು, ಅಥವಾ ಗುರು ಹಿರಿಯರಿಗೆ ನೀನು ಆಶೀರ್ವಾದ ಪಡ್ಕೊಳ್ಳೋದು, ಪೂಜೆ, ಇದೆಲ್ಲ ನೀನು ಮಾಡಲೇಬೇಕಾಗತ್ತೆ ಪ್ರತಿ ದಿವಸ. ಇವತ್ತು ಮಾತ್ರ ಅಂತಲ್ಲ, ಇನ್ನು ಮೇಲೆ ನಾನು ಹೇಳ್ತಾ ಇರೋಂಥದ್ದು, ಸಂಜೆ ಹೊತ್ತು ನೀವು ಒಂದು ಲೋಟ ನೀರಿಡಿ. ಆಯ್ತಾ? ಪಿತೃಗಳು, ಸರ್ವ ಪಿತೃ ಅಂತ ನಾನು ಹೇಳ್ತಾ ಇಲ್ಲ, ಇವತ್ತಿಂದ ಆರಂಭ ಮಾಡಿ. ನೆಕ್ಸ್ಟ್ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆಗೆ ಬಹಳ ಪರಿವರ್ತನೆ ನಿಮಗೆ, ನಿಮ್ಮ ಕುಟುಂಬದಲ್ಲಿ ಆಗಿರುತ್ತೆ ಅಂತ ನಾನು ನಿಖರವಾಗಿ ಹೇಳ್ತಾ ಇದ್ದೀನಿ. ಅಂದ್ರೆ ನೀರಿಟ್ಟು ಒಂದು ನೀರಿಡಿ ನಿಮ್ಮ ಸೌತ್ ಡೈರೆಕ್ಷನ್ ಅಲ್ಲಿ, ಸೌತ್ ಡೈರೆಕ್ಷನ್ ಅಲ್ಲಿ, ಅಲ್ಲಿ ನೀವು ಒಂದು ಗ್ಲಾಸ್ ನೀರು, ಈವ್ನಿಂಗ್, ಸಾಯಂಕಾಲ ಸಮಯ. ಆಯ್ತಾ? ಇನ್ನ ನಿಮ್ಗೆ ಒಂಚೂರು ಎಲ್ಲ ಅನುಕೂಲ ಇದೆ ಅಂತ ಅಂದ್ರೆ ಎಳ್ಳೆಣ್ಣೆ ದೀಪ ಬಹಳ ಒಳ್ಳೇದು. ಆಯ್ತಾ? ಅದು ಸೌತ್ ಡೈರೆಕ್ಷನ್ಗೆ ನೀವು ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಕಮ್ಮಿ ಆಗುತ್ತೆ. ಓಕೆ.